ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಮಹಾನ್ ಸಮಾನತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ವತಿಯಿಂದ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರ ವತಿಯಿಂದ ಮತ್ತು ಅಂಬೇಡ್ಕರ್ ಯುವಕ ಮಂಡಳಿಯ ವತಿಯಿಂದ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರತಿ ವರ್ಷದಂತೆಯೇ ಈ ವರ್ಷ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಒಂದು ಆಚರಣೆ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲ ರಾಜಕೀಯ ಮುಖಂಡರುಗಳಿಗೂ ಹಾಗೂ ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕ ಮುಖಂಡರುಗಳಿಗೂ ಹಾಗೂ ನಮ್ಮ ಹಟ್ಟಿಯ ವಿವಿಧ ಸಂಘಟನೆಯ ಹೋರಾಟಗಾರರಿಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕ ಮಂಡಳಿಯ ಸರ್ವ ಸದಸ್ಯರಿಗೂ ಮತ್ತು ಪದಾಧಿಕಾರಿಗಳಿಗೂ ಹಾಗೂ ಪಟ್ಟಣ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳಿಗೂ ಹಿರಿಯ ಮುಖಂಡರುಗಳಿಗೂ ಈ ಒಂದು ವೇದಿಕೆ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅದೇ ರೀತಿಯಾಗಿ ಹಟ್ಟಿ ಚಿನ್ನದ ಗಣಿಯ ಪತ್ರಿಕಾ ಮಾಧ್ಯಮದ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ಈಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕಂತ ಹಿರಿಯ ಮುಖಂಡರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಕಾಣ್ಬೇಕು. ಒಂದು ಸ್ವಲ್ಪ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಮಹಾನ್ ಸಮಾನತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಭಾರತದ ಪ್ರಜಾಪ್ರಭುತ್ವದ ನಿರ್ಮಾತೃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸೂರ್ಯಣ್ಣ ಹಿಂದಕ್ಕೆ ಸರಿ ಹಿಂಗೆ ಸೈಡಾಗ ಸಾಕು ಮಾಡ್ತಿರ್ತಾರಲ್ಲ
जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम ಈ ಸಂದರ್ಭದಲ್ಲಿ ನಮ್ಮ ಹಟ್ಟಿ ಚಿನ್ನದ ಗಣಿಯ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಮಾನ್ಯ ಕಾಮ್ರೇಡ್ ಬಸಲಿಂಗಪ್ಪ ಅವರು ತಮ್ಮ ಒಂದೆರಡು ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು 131ನೇ ಅಂಬೇಡ್ಕರ್ ಅವರ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ದೇಶಾದ್ಯಂತ ಇವತ್ತು ಭಾಳ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚು ಪ್ರತಿಯೊಂದು ಗ್ರಾಮೀಣ, ಪ್ರತಿಯೊಂದು ಕ್ಯಾಂಪು, ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಅದ್ಭುತವಾಗಿ, ಅಷ್ಟೇ ಪ್ರತಿರೋಧವಾಗಿ ಇವತ್ತು ದೇಶಾದ್ಯಂತ ಆಚರಣೆ ಮಾಡೋ ಭಾಗವಾಗಿ ಹಟ್ಟಿ ಚಿನ್ನದ ಗಣಿ ಅಂದರೆ ಅಂಬೇಡ್ಕರ್ ನಗರದ ಈ ಒಂದು ವೃತ್ತದಲ್ಲಿ ನಮ್ಮ ಅಂಬೇಡ್ಕರ್ ಯುವಕ ಮಂಡಳಿ ಮತ್ತು ಉಳಿದಂಥ ಎಲ್ಲ ದಲಿತ ಪರ ಸಂಘಟನೆಗಳು, ದಲಿತ ಪರ ಚಿಂತಕರು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ಹಟ್ಟಿ ಚಿನ್ನದ ಗಣಿ ಎಸ್ಪೆಷಲಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಮುಖಂಡರು, ಅದೇ ಹೊತ್ತಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಈ ಭಾಗದ ಮುಖ್ಯ ಮುಖಂಡರಾದಂಥ ಶ್ರೀಮಾನ್ಯ ಅಮ್ಜದ್ ಸೇಠ್ ಅವರು, ನಮ್ಮ ದಲಿತ ಚಳವಳಿಯ ದಲಿತ ಮುಖಂಡರಾದಂಥ ವಿಜಯ್ ಕುಮಾರ್ ಅವರು, ಅದೇ ಹೊತ್ತಿನ ಅಂಬೇಡ್ಕರ್ ಯುವಕ ಮಂಡಳಿಯ ಹಿರಿಯ ನಾಯಕರಾದಂಥ HN ನಿಂಗಪ್ಪ ಮತ್ತು ಉಳಿದಂಥ ಎಲ್ಲ ಸ್ನೇಹಿತರು ಕೂಡ ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ. ಭಾಳ ಮುಖ್ಯವಾಗಿ ಮಾತಾಡೋದೇನಂತಂದರೆ ಈಗ ಉಳಿದವರೆಲ್ಲರೂ ಇದ್ದಾರೆ, ಹೆಚ್ಚಿಗೆ ಮಾತಾಡೋಕ್ಕಾಗೋದಿಲ್ಲ. ಒಂದು ಭಾಳ ಮುಖ್ಯವಾಗಿ ಅಂಬೇಡ್ಕರ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದೇನಂತಂದ್ರೆ ಇವತ್ತಿನ ವಾಸ್ತವ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಈಗ ಎಲ್ಲದನ್ನು ಮಿಶ್ರ ಮಾಡಿ ಮಾತಾಡೋದಕ್ಕಿಂತ ಭಾಳ ಸ್ಪಷ್ಟವಾಗಿ ಇವತ್ತು ಕಡ್ಡಿ ಕಸನ್ನು ಹಸನು ಮಾಡಿ ಯಾವುದನ್ನು ನಾವು ವಿಚಾರನ ಎತ್ತಿಡ್ಬೇಕು ಅನ್ನೋದು ಭಾಳ ಮುಖ್ಯ. ಅಂಬೇಡ್ಕರ್ ಅವರು ಕೊನೆಯ ಕ್ಷಣದಲ್ಲಿ ಅವರ ಇತಿಹಾಸಕ್ಕೆ ನಾನು ಹೋಗೋದಿಲ್ಲ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅವರು ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡಿದೆ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾರೆ, ನಾನು ಹಿಂದೂ ಆಗಿ ಹುಟ್ಟಿನಿ, ಹಿಂದೂ ಆಗಿ ಸಾಯೋದಿಲ್ಲ, ಆ ಮಾತಿಗೆ ನಾನು ಬದ್ಧ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಈ ಮುಂಚೆ 1927ರಿಂದ 35 ಶೂದ್ರರು ಯಾರು ಅಂತೇಳಿ ಒಂದು ಪುಸ್ತಕನ ಅವರು ಬರೀತಾರೆ. ಬರೆದು 56ರಲ್ಲಿ ಅವರು ಮಹಾರಾಷ್ಟ್ರದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. 15 ಲಕ್ಷ ಜನ ಬೌದ್ಧ ಧರ್ಮನ ಸ್ವೀಕಾರಕ್ಕೆ ಅವರು ವೇದಿಕೆಯನ್ನು ತಯಾರು ಮಾಡ್ತಾರೆ. ಯಾವುದು? ಮಹಾರಾಷ್ಟ್ರ. ಹಿಂದೂ ಆಗಿ ಸಾಯಲಾರೆ, ಜಾತಿ ವಿನಾಶ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಹಿಂದೂ ಅಥವಾ ಇತರೆ ಯಾವುದೇ ಜಾತಿ ವ್ಯವಸ್ಥೆಯಿಂದ ಕೂಡಿರುವಂಥ ಈ ವ್ಯವಸ್ಥೆ ಒಳಗಡೆ ನನಗಿಷ್ಟ ಇಲ್ಲ, ನಾನು ಅದನ್ನು ನಂಬೋದಿಲ್ಲ, ಅದರ ವಿರುದ್ಧ ಕಠೋರವಾಗಿ ನಾನು ಹೋರಾಡೋಕ್ಕೆ ನಾನು ಭಾರತ ದೇಶದ ಜನತೆಗೆ, ದಲಿತರಿಗೆ ನಾನು ಕರೆ ಕೊಡ್ತೇನೆ ಅಂತೇಳ್ಬಿಟ್ಟು ಸ್ವೀಕಾರ ಮಾಡ್ತಾರೆ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರದಲ್ಲಿ ಒಂದು ಕಡೆಗೆ ಆದರೆ 1920-25ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸ್ಥಾಪನೆ ಆಗಿದ್ದು ಮಹಾರಾಷ್ಟ್ರದಲ್ಲಿ. ನಿಮಗೆಲ್ಲರಿಗೆ ನೆನಪಿರಲಿ, ಒಂದು ಕಡೆಗೆ ಕಮ್ಯುನಿಸ್ಟ್ ಚಳವಳಿ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ಇನ್ನೂ ವ್ಯವಸ್ಥೆ ವಿರುದ್ಧ ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ದು ಅದೇ ಮಹಾರಾಷ್ಟ್ರದಲ್ಲಿ BR ಅಂಬೇಡ್ಕರ್ ಅವರು. ಜಾತಿ ವ್ಯವಸ್ಥೆ ವಿರುದ್ಧ ಕಮ್ಯುನಿಸ್ಟ್ ಪಾರ್ಟಿ ಹುಟ್ಟಿದ್ದು ಜಾತಿ ವ್ಯವಸ್ಥೆ ವಿರುದ್ಧ ಒಂದು ಕಡೆಗೆ. ಈ ಎರಡು ಪ್ರಮುಖವಾದ ಅಸ್ತ್ರಗಳೇನಿದೆವಲ್ವ, ಅದೇ ಹೊತ್ತಿನಲ್ಲಿ ಬೆಳೆ ಎಲ್ಲಿ ಬೆಳೀತದೋ ಕಸ ಕೂಡ ಅದ್ರ ಬೆಳೆ ಜೊತೆಗೆ ಇರ್ತದೆ ಅನ್ನೋದನ್ನು ಯಾವತ್ತೂ ಮರಿಬಾರ್ದು. ಈ ಎರಡು ಬೆಳೆಗಳು, ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಬೆಳೆ, ಇನ್ನೊಂದು ಕಡೆಗೆ ಕಮ್ಯುನಿಸ್ಟು ಚಳವಳಿಯ ಬೆಳೆ, ಎರಡು ಬೆಳೆ ಜೊತೆಗೆ ಕಸ ಬೆಳೆದದ್ದು ಅದೇ ಸಂಘ ಪರಿವಾರ ಹಿಂದೂ ರಾಷ್ಟ್ರೀಯ ಸಾಮೂಹಿಕ ಸಂಘ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ಅಂದರೆ ಎರಡು ಪರಸ್ಪರ ದುಡಿಯೋ ವರ್ಗದ ವಿಚಾರ ಒಂದು ಕಡೆಗೆ ಬೆಳೆದರೆ ಆಳು ವರ್ಗದ ಶೋಷಣೆ ವಿಚಾರ ಇನ್ನೊಂದು ಕಡೆಗೆ ಅಲ್ಲೇ ತಲೆ ಎತ್ತಿ ನಿಂತ್ಕೊಂಡಿದ್ದು. ಈ ಎರಡು ಇವತ್ತು ದೇಶದಲ್ಲಿ ಜೀವನ ಮರಣದಲ್ಲಿ ಹೋರಾಡ್ತಾ ಇದ್ದಾರೆ. ದಲಿತರನ್ನ, ಆದಿವಾಸಿಗಳನ್ನು,
ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತ ದುಡಿಯೋ ಜನರ ಮೇಲೆ ಇವತ್ತು ನೇರವಾಗಿ ಹಿಂದುತ್ವ ರಾಜಕಾರಣ ದಾಳಿ ಮಾಡ್ತಾ ಇದೆ. ಮೀಸಲಾತಿನ ಅಳಿಸಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನನ ಕಿತ್ತೆಸಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಳಿಸಿ ಹಾಕೋದತ್ತ ವಿನಾಶದತ್ತ ಹೋಗ್ತಾ ಇದೆ. ಸಂವಿಧಾನ ಕೂಡ ಈಗಾಗಲೇ ಅದನ್ನು ಬರಬಾದ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಭಾರತ ದೇಶನ ಉಳಿಬೇಕಂದ್ರೆ, ಈ ದಲಿತರಿಗೆ ಮೀಸಲಾತಿ ಸಿಗಬೇಕಂದ್ರೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಶಿಕ್ಷಣ, ರಾಜಕೀಯ, ಆರ್ಥಿಕ ಹಕ್ಕುಗಳು ದೊರಕಬೇಕಂದ್ರೆ ಮತ್ತೊಂದು ಸಲ ನಾವು ಚಳವಳಿಯ ಸಂವಿಧಾನನ ಉಳಿಸಿ, ದಲಿತರ ಹಕ್ಕುಗಳನ್ನು ಉಳಿಸಿ, ಆದಿವಾಸಿ ಹಕ್ಕುಗಳನ್ನು ಉಳಿಸಿ, ಬಹುಸಂಖ್ಯಾತ ಜನಗಳ ಹಿತಾಸಕ್ತಿಯನ್ನು ಉಳಿಸಿ, ಮುಸಲ್ಮಾನ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಉಳಿಸಿ ಹೋರಾಡುವಂಥ ಒಗ್ಗೂಡಿ ಹೋರಾಡುವಂಥ ಕಾಲಘಟ್ಟ ನಾನು ನೋಡ್ತೀನಿ. ಒಂದು ಮಾತನ್ನು ನೆನಪು ಮಾಡ್ತಾ ಇದ್ದೀನಿ. ಇವತ್ತು ಭಾಳ ವಿಷಮ ಸ್ಥಿತಿಯಲ್ಲಿ ನಾವು ಮಾತಾಡುವಾಗ ಎಲ್ಲದನ್ನು ಮಾತಾಡ್ತಾ ಇದ್ದೀನಿ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ, ಮೂರ್ತಿ ಪೂಜೆ ಮಾಡಬಾರ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ನಾವು ಕಾಯಿ ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಆ ವಿಚಾರಕ್ಕೆ ನಾನು ಬದ್ಧ. ಬಟ್ ಅದನ್ನು ಸಾಂಪ್ರದಾಯಿಕವಾಗಿ ವಿರೋಧ ಮಾಡೋದಿಲ್ಲ. ಬಟ್ ವೈಚಾರಿಕವಾಗಿ ಅಂಬೇಡ್ಕರ್ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕರೆ ಕೊಡೋದೇನೆಂದರೆ, ನಾನು ವಿನಂತಿ ಮಾಡೋದೇನೆಂದರೆ, ಯಾವುದು ಮೌಢ್ಯದ ವಿರುದ್ಧ, ಯಾವುದು ವ್ಯಕ್ತಿ ಪೂಜೆ ವಿರುದ್ಧ ಅಂಬೇಡ್ಕರ್ ಅವರು ಹೇಳಿದರು, ಅದನ್ನು ನಾವು ಹೆಚ್ಚು ಮನದಟ್ಟ ಮಾಡಿಕೊಳ್ಳೋದ್ರತ್ತ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವತ್ತ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ನಮ್ಮ ಚಿಂತಕರು ಮುಂದಾಗಬೇಕಂತ ಅನ್ನೋದು ಒಂದು ಮಾತು ಹೇಳ್ತಾ ಇದ್ದರು. ಆದರೆ ಇವತ್ತು ನಾವು ದಲಿತರು ಪಂಗಡಗಳಾಗಿ ಹೋಗ್ತಾ ಇದ್ದೀವಿ. ದಲಿತರೇ ವಿಭಜನೆ ಮಾಡುವಂಥ ರಾಜಕಾರಣ ಇವತ್ತು ವ್ಯವಸ್ಥಿತವಾಗಿ ಕೆಲಸ ಆಗ್ತಿದೆ. ಹಾಗಾಗಿ ಈ ಒಂದು ಒಗ್ಗಟ್ಟೇನಿದೆಯಲ್ಲ, ದುಡಿಯೋ ಜನರ ಒಗ್ಗಟ್ಟು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಆದಿವಾಸಿಗಳ ಒಕ್ಕೂಟದ ಜೊತೆಗೆ ಭಾರತ ದೇಶದ ಸಂವಿಧಾನ, ಭಾರತ ದೇಶದ ಪ್ರಜಾಪ್ರಭುತ್ವ, ಭಾರತ ದೇಶದ ಜನತಾಂತ್ರಿಕ ಹಕ್ಕುಗಳನ್ನು ಉಳಿಸಿ ಹೋರಾಡಬೇಕು, ನಾವು ಒಗ್ಗೂಟಾಗಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಬಂಧುಗಳೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ದಿನ. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದಲೂ ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಿ ಸ್ವತಃ ನೋವನ್ನುಂಡು ಇವತ್ತು ತಮ್ಮ ವಿದ್ಯಾರ್ಜನೆ ಮೂಲಕ ಜಗತ್ತು ಬೆರಗಾಗುವಂತೆ ಈ ದೇಶಕ್ಕೆ ಒಂದು ಅತ್ಯುತ್ತಮವಾದಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಜೊತೆಗೆ ಇವತ್ತು ನಮ್ಮ ಸಂವಿಧಾನದ ಮೂಲಕ ಇವತ್ತು ತುಳಿತಕ್ಕೊಳಗಾದಂಥ ಜನ, ಶೋಷಿತ ಜನ ಈ ಸಂವಿಧಾನದ ಮೂಲಕ ಅನೇಕ ಸೌಲಭ್ಯಗಳನ್ನು ಸಿಗ್ತಾ ಇದ್ದರೆ ಅವರ ಕೊಡುಗೆ ಭಾಳ ಅಪಾರ ಇದೆ ದೇಶಕ್ಕೆ. ಮತ್ತು ಅದರ ಜೊತೆಗೆ ಈ ಜಾತಿ ಏನಿದೆ, ಈ ಜಾತಿ ವಿನಾಶ ಆಗಬೇಕು. ಸಂವಿಧಾನದಲ್ಲಿ ಒಂದು ಜಾತ್ಯತೀತ ರಾಷ್ಟ್ರದ ಪರಿಕಲ್ಪನೆಯನ್ನು ಹೇಳಿದಂಥವ್ರು, ಯಾವತ್ತೂ ಧರ್ಮಾಧಾರಿತ ರಾಷ್ಟ್ರ ಕಟ್ಟಬಾರ್ದು, ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಆಗ್ಬೇಕಂತೇಳಿ ಕನಸನ್ನು ಕಂಡಂಥವರು, ಸಮಾಜ, ಸಮಾನ ಅವಕಾಶಗಳು ಸಿಗಬೇಕು ಮತ್ತು ಹಲವಾರು ಭ್ರಾತೃತ್ವ ಮತ್ತು ಸಹಬಾಳ್ವೆಯಿಂದ ಈ ದೇಶದ ಜನ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮವಾದಂಥ ಸಂವಿಧಾನ ಕೊಟ್ಟಂಥವರು. ಬಸವಣ್ಣನವರ ದಾರಿಯಲ್ಲೇ ಅವರು 12ನೇ ಶತಮಾನದಲ್ಲಿ ಏನು ಬಸವಣ್ಣವರು ಹೇಳ್ತಿದ್ರು, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತೇಳಿ ಏನು ಬಸವಣ್ಣವರು ಹೇಳ್ತಾ ಇದ್ದರು, ಅದನ್ನೇ ಚಾಚು ತಪ್ಪದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಅನೇಕ ನೋವುಗಳನ್ನು ಪಟ್ಟರೂ ಕೂಡ ಈ ಸಂವಿಧಾನದ ಮೂಲಕ ಒಂದು ಜಾತ್ಯತೀತ ರಾಷ್ಟ್ರದ ಒಂದು ಕಲ್ಪನೆಯನ್ನು ಯಥಾವತ್ತಾಗಿ ಸಂವಿಧಾನದಲ್ಲಿ ಸೇರಿಸಿ ಇವತ್ತು ಈ ದೇಶಕ್ಕೆ ಯಾವುದಾದ್ರೂ ಗ್ರಂಥ ಇದ್ದರೆ ಅದು ಸಂವಿಧಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಮ್ಮ ದೇಶಾದ್ಯಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ನಾವು ಎಲ್ಲ ಇವತ್ತು ಈ ನಮ್ಮ ಹಟ್ಟಿಪಟ್ಟಣ ಮತ್ತು ನಮ್ಮ ದೇಶದ ಎಲ್ಲ ಕಡೆಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಏನು ಹೇಳಬೇಕಪ್ಪ ಅಂದರೆ, ಇವತ್ತು ನಮ್ಮ ದೇಶಕ್ಕೆ ಹೇಳ್ದಂಗೆ ಒಂದು ಗ್ರಂಥ ಕೊಟ್ಟಂಥ ಮಹಾನ್ ವ್ಯಕ್ತಿಪ ಮಹಾನ್ ಶಿಲ್ಪಿ ಯಾರಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ಚಿಕ್ಕವರಿದ್ದಾಗ ಅವರು ಬೆಳೆದಂಥ ಸ್ಥಿತಿಯಲ್ಲಿ ಅವರು ಏನು ಕಷ್ಟಗಳನ್ನು ಕಂಡಿದ್ದಾರೆ, ಅವರೊಂದು ಪುಸ್ತಕ ಬರೆದಿದ್ದಾರೆ, ನೋ ಪ್ಯೂನ್ ನೋ ವಾಟರ್ ಅಂತೇಳಿ. ಅಂದರೆ ಅವ್ರು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀರು ಕೊಡ್ಬೇಕಾದ್ರೆ ಎಷ್ಟು ತೊಂದರೆ ಇತ್ತು ಅವ್ರಿಗೆ. ಪ್ಯೂನ್ ಇದ್ದರೆ ನೀರು ಹಾಕ್ತಿದ್ದ, ಪ್ಯೂನ್ ಇಲ್ಲ ನೀರು ಸಿಗ್ತಿಲ್ಲ ಅಂತೇಳಿ ಆ ಪುಸ್ತಕದಲ್ಲಿ ಅವ್ರು ಬರೆದಿದ್ದಾರನ್ನ ಅವ್ರು ಕಂಡಂಥ ಎಷ್ಟು ಕಷ್ಟಗಳಿದಾವಲ್ಲ ಅವರು ಚಿಕ್ಕವರಿದ್ದಾಗ. ಆಮೇಲೆ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ತಟ್ಟನ್ನು ತೊಗೊಂಡು ಹೋಗ್ಬೇಕು, ಅದನ್ನೇ ಆ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದಾರೆ ನೋ ಪ್ಯೂನ್ ನೋ ವಾಟರ್ ಅಂತೇಳಿ. ಆ ಪುಸ್ತಕದಲ್ಲಿ ಭಾಳ ತಮ್ಮ ಏನೋ ಒಂದು ಕೆಳಜಾತಿ ವರ್ಗದವ್ರಿಗೆ ಏನು ಅನ್ಯಾಯ ಆಗಿದೆ
ಅದನ್ನು ಮೆಟ್ಟಿ ಆ ಪುಸ್ತಕನ ಬರೆದಿದ್ದಾರೆ. ನಾವು ಕಂಡಂಥ ಕಷ್ಟಗಳು ಅದನ್ನು ಯಾರಿಗೂ ಮುಂದೆ ಜೀವನದಲ್ಲಿ ನಮಗಾಗಲಿ ಮುಂದೆ ಬೇರೆಯವ್ರಿಗಾಗಲಿ ನಮ್ಮ ದೇಶದ ಎಲ್ಲರಿಗೂ ಸಮಾನತೆ ಇರಲಿ ಅನ್ನೋ ಭಾವನೆಯಿಂದ ಅವರು ಮುಂದೆ ನಮ್ಮ ದೇಶಕ್ಕೆ ಒಬ್ಬರು ಎಕನಾಮಿಸ್ಟ್ ಆಗಿ, ಒಬ್ಬರು ಪ್ರೊಫೆಸರ್ ಆಗಿ, ಒಬ್ಬರು ಲಾಯರ್ ಆಗಿ, ಮುಂದೆ ನಮ್ಮ ಲಾ ಮಿನಿಸ್ಟರ್ ಕೂಡ ಅವರು ಆಗ್ತಾರೆ. ಮುಂದೆ ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ಕೂಡ ಅವರಿಗೆ ಈ ಸಂವಿಧಾನ ಶಿಲ್ಪಿಯ ಒಂದು ಪ್ರೆಸಿಡೆಂಟ್ ಕೂಡ ಚೇರ್ಮನ್ ಕೂಡ ಮಾಡಿ ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಅದಕ್ಕೆ ಕಾರಣನೇ ಅವರು ಅಂತ ಹೇಳಿ ಈ ನಮ್ಮ ದೇಶದಲ್ಲಿ ಈ ಸಮಾನತೆ ಬರಬೇಕು, ಎಲ್ಲರೂ ಒಂದಾಗಿರಬೇಕು, ಈ ಜಾತಿ ಪಿಡುಗನ್ನು ಹೋಗಬೇಕು ಅನ್ನೋಗೋಸ್ಕರನೇ ಅವರು ಭಾಳ ತುಂಬ ಹೋರಾಟ ಮಾಡಿದ್ದಾರೆ. ಮುಂದೆ ಅವ್ರಿಗೆ ಬೇಸತ್ತು ಬುದ್ಧಿಸಮ್ ಕೂಡ ಕನ್ವರ್ಟ್ ಆದರು. ಅವರು ಇದು ಇಷ್ಟು ಮಾಡಿದ್ರು ಕೂಡ ಇದು ಏನಪ್ಪ ನಾ ಇಷ್ಟೆಲ್ಲ ಮಾಡ್ತಿದ್ದೀನಿ ಆದರೂ ಇದು ಜಾತಿ ಪಿಡುಗು ಹೋಗ್ತಾ ಇಲ್ಲ ಅಂಥೇಳಿ ಬೇಸತ್ತು ಸಮಾನತೆ ಇರುವ ಜಾತಿಪ ಯಾವುದಪ್ಪ ಅಂದರೆ ಬುದ್ಧಿಸಮ್ ಜಾತಿಗೆ ಹೋಗಿ ಕನ್ವರ್ಟ್ ಆಗ್ತಾರೆ. ಆ ದೃಷ್ಟಿಯಿಂದ ಇವತ್ತು ಅವ್ರದ್ದು ಜನ್ಮದಿನ ನಾವೆಲ್ಲರೂ ಇವತ್ತು ಭಾಳ ಸಂತೋಷದಿಂದೀವಿ. ಮತ್ತು ಅವರು ಏನು ಹಾಕಿಕೊಟ್ಟಂಥ ದಾರಿ ಇದೆ ನಾವೆಲ್ಲ ನಡೆಯುತ್ತಾ ಅವರಿಗೆ ನಾವು ಆಶ್ವಾಸನೆ ಮೂಡಿಸುತ್ತಾ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತುಗಳು ಮುಗಿಸುತ್ತೇನೆ. ಭೀಮಬಂಧುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಹಾರ್ದಿಕ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತಮಗೆಲ್ಲರಿಗೂ. ಬಂಧುಗಳೇ, ಈ ದಿನ ದಟ್ಟ ದಾರಿದ್ರ್ಯದಲ್ಲಿ ಕಗ್ಗತ್ತಲಲ್ಲಿ ಭಾರತ ಮುಳುಗೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏಪ್ರಿಲ್ 14ನೇ ತಾರೀಕಿಗೂ ಇವತ್ತಿನ ದಿನದಂದು 1891 ಭಾರತಕ್ಕೆ ಒಂದು ಬೆಳಕಿನ ಕಿರಣ ಮೂಡುತ್ತೆ. ಅದು ವಿಶೇಷವಾಗಿ ಶೋಷಿತ ವರ್ಗದವರ ದಲಿತರ ಮನೆಗಳಲ್ಲಿ ಒಂದು ಸೂರ್ಯ ಪ್ರಕಾಶಮಾನವಾದಂಥ ದಿನ. ಆ ದಿನವೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ. ಕಾಮ್ರೇಡ್ ಹಿರಿಯರಾದಂಥ ಕಾಮ್ರೇಡ್ ಅವರು ಹೇಳಿದರು, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ವ್ಯವಸ್ಥೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನಾಶೀಲರಾಗಬೇಕಾಗಿದೆ. ಸಂವಿಧಾನಕ್ಕೆ ನೇರವಾದಂಥ ಪೆಟ್ಟುಗಳು ಯಾವ ರೀತಿಯಲ್ಲಿ ಬೀಳ್ತಾ ಇದ್ದಾವೆ. ಹಾಗಾಗಿ ನಾವು ಡಿಪ್ರೆಸ್ಡ್ ಕ್ಲಾಸಸ್ ಆಗಿರ್ಬೋದು, OBC ಅವರಾಗಿರ್ಬೋದು, ಎಲ್ಲ ವರ್ಗದವರು, ನಿಮ್ನ ವರ್ಗದವರು ಹೊಂದಿಯೇ ಎಲ್ಲ ವರ್ಗದವರು ಕೂಡ ಇವತ್ತಿನ ದಿನದಲ್ಲಿ ನಾವು ಅಂಬೇಡ್ಕರ್ ಅವರ ಆದರ್ಶಗಳೇನಿದ್ವು, ಅವರ ವಿಚಾರಧಾರೆಗಳೇನಿದ್ವು, ನಾವು ಪ್ರಬುದ್ಧ ಭಾರತದೆಡೆಗೆ ಸಾಗಬೇಕಾಗಿತ್ತಂತ ನಮ್ಮ ಸನ್ನಿವೇಶಗಳಲ್ಲಿ ನಮ್ಮ ಮನಸ್ಥಿತಿಗಳು ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ಕಲುಷಿತವಾಗಿದ್ದಾವೆ, ನಮ್ಮಲ್ಲಿ ವಿಷಪ್ರಾಸವನ್ನು ನೀಡ್ತಕ್ಕಂಥ ಸನ್ನಿವೇಶಗಳು ನಡೀತಾ ಇದ್ದೇವೆ. ಬಂಧುಗಳೇ, ಈಗೆಲ್ಲ ದಿನಮಾನಗಳಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲ, ಸಂವಿಧಾನದ ಅಧಿಕಾರದಡಿಯಲ್ಲಿಯೇ ಸಂವಿಧಾನದಿಂದ ಕೆಲವೊಂದು ಸಂವಿಧಾನದ ಮೂಲ ಆಶಯಗಳೇನಿದ್ದಾವೆ ಆ ಆಶಯಗಳಿಗೆ ಪೆಟ್ಟು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಈಗ ನೋಡ್ಬೋದು, ಈಗ ಏನಾದರೂ ನಾವು ಹೆಚ್ಚು ಕಡಿಮೆ ಏನಾದರೂ ಮಾತಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ಅಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯಿಂದನೇ ಕೆಲವೊಂದಿಷ್ಟು ಸಂವಿಧಾನದ ಮೂಲ ಆಶಯಗಳಿಗೆ ತಿಳಿಯೋದೇನೋ ಏನಿದೆಯಲ್ಲ ಅದು ಧಕ್ಕೆ ಬರ್ತಕ್ಕಂಥ ಸನ್ನಿವೇಶಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಪ್ರಬುದ್ಧ ಭಾರತದೆಡೆಗೆ ನಾವೆಲ್ಲರೂ ಸಾಗಬೇಕಾದ್ರೆ ಪ್ರಬುದ್ಧ ಚಿಂತನೆ ನಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಮೂಲ ಶಿಕ್ಷಣ ಭಾಳ ಮುಖ್ಯ. ಇವತ್ತಿನ ದಿನದಲ್ಲಿ ಕೆಲವೊಂದಿಷ್ಟು ಜನಗಣತಿಯ ಆಧಾರದ ಮೇಲೆ ನೋಡೋದಾದರೆ, ಶೈಕ್ಷಣಿಕ ಆಧಾರದ ಮೇಲೆ ನೋಡೋದಾದರೆ, ಉನ್ನತ ಶಿಕ್ಷಣದಲ್ಲಿ ಮತ್ತಿನ್ನಿಷ್ಟು ದಲಿತ ಸಮುದಾಯಗಳು ಕುಗ್ತಾ ಇದ್ದಾರೆ. ಪ್ರತಿ ವರ್ಷ ಪ್ರತಿ ಅಕಾಡೆಮಿಕಲ್ಲಿ ಶೈಕ್ಷಣಿಕವಾಗಿ ನಮ್ಮದು ಉನ್ನತ ಮಟ್ಟದ ಶೈಕ್ಷಣಿಕ ಸ್ಥಿತಿಗತಿಗಳಲ್ಲಿ ನಾವು ಹೋಗ್ತಾ ಇಲ್ಲ. ಸೊ ಹಾಗಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡೋದ್ರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬರು ಹಾಕಿಕೊಟ್ಟಂಥ ಅಡಿಪಾಯ ಏನಿದೆ, ಸಮಾನತೆ, ಭಾತೃತ್ವ, ಆ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಾಗಬೇಕಾಗಿದೆ. ಮತ್ತೊಂದು ಈ ಒಂದು ಹಟ್ಟಿಯಲ್ಲಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ. ಸೊ ಈ ಹಟ್ಟಿ ಮೊದಲಿನಿಂದಲೂ ಕೂಡ ಒಂದು ಮಿನಿ ಭಾರತ ಇದ್ದಂತೆ ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಗತಿಪರರು, ಸಮಾಜದ ಚಿಂತಕರು ಎಲ್ಲರೂ ಒಗ್ಗೂಡೋದ್ರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬರ ಐಕ್ಯತೆ ಒಂದು ಸಂಕೇತವನ್ನು ನಾವು ಇಲ್ಲಿ ಹಟ್ಟಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಗೆ ಆದರ್ಶಪ್ರಾಯಗಳಾಗಿದ್ದಾರೆ, ಆದರ್ಶಪ್ರಾಯದ ಒಂದು ನಮ್ಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಏನು ನೀಡಿದ್ದಾರೆ, ಅಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಯುವಕ ಮಂಡಳಿ ವತಿಯಿಂದ ಈ ಒಂದು ಸಭೆಗೆ ನಮ್ಮನ್ನು ಆಹ್ವಾನವನ್ನು ನೀಡಿ ಮತ್ತು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. 135 ವರ್ಷದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆಗಾಗಿ ಎಲ್ಲರಿಗೂ ಶುಭವನ್ನು ಕೊಡ್ತಾಯಿದೆ. ಇವತ್ತು ಹಟ್ಟಿ ಪಟ್ಟಣದಲ್ಲಿ ಹಟ್ಟಿ ಕ್ಯಾಂಪು ಇವತ್ತು ಭಾಳ ಅದ್ದೂರಿಯಾಗಿ 135ನೇ ವರ್ಷದ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಭಾಳ ಸಂತೋಷ ವಿಷಯ. ಯಾಕಂದರೆ ಇವತ್ತು ಇಡೀ ಭಾರತದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಎಲ್ಲ ಕಡೆಯೂ ಇವತ್ತು ಜಯಂತಿಯನ್ನು ಇವತ್ತು ಅವರ ಹುಟ್ಟುಹಬ್ಬನ ಇವತ್ತು ಆಚರಿಸ್ತೀವಿ ಎಲ್ಲ. ಯಾಕಂದರೆ ಪುಣ್ಯಸ್ಥರು. ಯಾಕಂದರೆ ಇವತ್ತು ಏನಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ಲಷ್ಟು ನಾವು ನಮ್ಮ ಬದುಕು, ನಮ್ಮ ಶಕ್ತಿ, ನಮ್ಮ ಎಲ್ಲಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಹಿಡಿದು ಇವತ್ತು ಬದುಕು ಹೆಂಗೆ ಬದುಕಬೇಕಂತೇಳಿ ಅವರು ಕೊಟ್ಟಂಥ ಮಾರ್ಗದರ್ಶನದಿಂದ ಇವತ್ತು ನಾವೆಲ್ಲ ಚುರುಣೆ ಆಗಿರ್ತೀವಿ. ಯಾಕಂದರೆ ಇವತ್ತು ಅವ್ರು ಕೊಟ್ಟಂಥ ಇವತ್ತು ಮಹಾನ್ ವ್ಯಕ್ತಿ ಇವತ್ತು ಭಾಳಷ್ಟು ಹಿಂದಡೆ ಆಗ್ತಿರೋದು. ಯಾಕಂದರೆ ಇವತ್ತು ನಮ್ಮ ಬಸನಿಗೋಪಾಲ್ ಸರ್ ಕಾಮ್ರೇಡ್ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಶಿವಾನಂದ್ ಸರ್ CPI ಸರ್ ಹೇಳಿದ್ದಾರೆ. ನಮ್ಮ ಕಾಮ್ರೇಡ್ ಚಂದ್ರವ್ರು ಹೇಳಿದ್ದಾರೆ. ಇವತ್ತು ವಿಜಯ್ ಅವರು ಭಾಳ ಸ್ಪಷ್ಟವಾಗಿ ಇವತ್ತು ಏನೇನು ನಮ್ಮಿಂದ ಇವತ್ತು ಅರ್ಥನೆಗಳು ಆಗ್ತಾಯಿದ್ದಾವೆ. ಯಾಕಂದರೆ ಎಲ್ಲ ಸರಿಪಡಿಸ್ಕೊಂಡು ಇವತ್ತು ಸರಿಯಾದ ದಾರಿಯಿಂದ ಅವ್ರು ಕೊಟ್ಟಂಥ ಮಾರ್ಗದರ್ಶನದಿಂದ ನಾವೆಲ್ಲರೂ ನಡಿಬೇಕು. ಯಾಕಂದರೆ ಇವತ್ತು ಅವರು ಒಂದು ಕೊಟ್ಟಂಥ ಇವತ್ತು ಸಂವಿಧಾನಗಳು, ಇವತ್ತು ಸಂವಿಧಾನ ಹಕ್ಕಿಂದ ಇವತ್ತು ನಾವೆಲ್ಲ ಪ್ರತಿಯೊಬ್ಬರು ಇವತ್ತು ಬೆಳಕನ್ನು ಕಂಡು ಇವತ್ತು ಸಾಕಷ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತಿಂದ ಇವತ್ತು ಜನಪ್ರತಿ ನಾಯಕರು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಭಾಳ ಫಸ್ಟ್ ಮನುಷ್ಯದಿಂದ ಫಸ್ಟ್ ಇದರಿಂದನೇ ಇವತ್ತು ಭಾಳಷ್ಟು ಅವ್ರ ದಾರಿಯಿಂದ ನಡಿಬೇಕಂತ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.